ಬಾರಿ ಒಬ್ಬ ನಿರೂಪಕಿಯಾಗಿ ಒಂದು ಇರುತ್ತೆ, ಒಬ್ಬರನ್ನ ವೇದಿಕೆ ಮೇಲೆ ಕರೆಯುವಾಗ ಅವ್ರ ಬಗ್ಗೆ ಏನು ಹೇಳ್ಬಿಟ್ಟು ಕರೆಯೋದು, ಯಾವ ರೀತಿ ಇಂಟ್ರೊಡಕ್ಷನ್ ಕೊಡೋದು ಅಂತ ನಾನು ತುಂಬ ಹೊತ್ತಿಂದ ಯೋಚನೆ ಮಾಡ್ತಾ ಇದ್ದೇನೆ ಇವ್ರ ಬಗ್ಗೆ ಏನಂತ ಹೇಳೋಣ ಅಂತ. ಯಾಕಂದರೆ ಇವರೇ ಒಂದು ಎನ್ಸೈಕ್ಲೋಪೀಡಿಯಾ ಆಗಿದ್ದಾಗ ಅದನ್ನು 1 ನಿಮಿಷಕ್ಕೆ ಇಳಿಸೋದು ಹೇಗೆ, ಅವ್ರ ಸಾಧನೆ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಅಂತ. ಯಾಕಂದರೆ ಅವರ ಕಂಚಿನ ಕಂಠದ ಬಗ್ಗೆ ಮಾತಾಡೋದಾ, ಅವರ ಸ್ವ್ಯಾಗ್ ಬಗ್ಗೆ ಮಾತಾಡೋದಾ, ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಮಾತಾಡೋದಾ, ಅಥವಾ ನಮ್ಮ ಕರ್ನಾಟಕಕ್ಕೆ ಅವ್ರು ತಂದುಕೊಟ್ಟಂತಹ ಬೆಲೆ ಗೌರವ, ಅವರ ಸಿನಿಮಾದ ಮೂಲಕ ಆ ಕರ್ನಾಟಕದ ಕೀರ್ತಿ ಪತಾಕೆ ಹಾರಿಸ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಮಾತಾಡೋದಾ, ಅಥವಾ ಅವ್ರು ಹಾಡೋ ಶೈಲಿ ಬಗ್ಗೆ ಮಾತಾಡೋದಾ, ಸಿನಿಮಾನ ನೋಡೋ ರೀತಿ ಬಗ್ಗೆ ಮಾತಾಡೋದಾ, ಕುಕ್ಕಿಂಗ್ ಬಗ್ಗೆ ಮಾತಾಡೋದಾ, ಅಥವಾ ನಿರೂಪಕರಾಗಿ ಬಿಗ್ ಬಾಸ್ನಲ್ಲಿ ಬುದ್ಧಿ ಹೇಳೋದ್ರ ಬಗ್ಗೆ ಮಾತಾಡೋದಾ, ಅಥವಾ ಪ್ರೀತಿಯಿಂದ ಎಲ್ಲರನ್ನ ಅಪ್ಪಿಕೊಳ್ಳೋ ವಿಷಯದ ಬಗ್ಗೆ ಮಾತಾಡೋದಾ. ಬಿಕಾಸ್ ಇವರು ವ್ಯಕ್ತಿತ್ವದಲ್ಲೂ ಕೂಡ ಎತ್ತರವಾಗಿರೋದು, ಬರೀ ಹೈಟಲ್ಲಿ ಇವರು ಎತ್ತರ ಅಂತ ಹೇಳೋದಕ್ಕೆ ಸಾಧ್ಯ ಅಲ್ಲ, ವ್ಯಕ್ತಿತ್ವದಲ್ಲೂ ಅಷ್ಟೇ ಎತ್ತರವಾಗಿ, ಎಲ್ಲಾದರೂ ಸ್ವಲ್ಪ ಕತ್ಲೆ ಇದೆ ಒಂಚೂರು ಬೆಳಕು ಬೇಕು ಅಂದವ್ರಿಗೆ ದೀಪವಾಗಿ ಪ್ರಖರವಾಗಿ ಪ್ರಕಾಶಮಾನವಾಗಿ ಬೆಳಗುವಂಥ ನಮ್ಮ ನಾಡಿನ ಹೆಮ್ಮೆಯ ನಟ, ನೆಚ್ಚಿನ ಹೀರೋ, ಪ್ರೀತಿಯ ಬಾದ್ಶಾ, ಅಭಿನಯ ಚಕ್ರವರ್ತಿ, ಅಷ್ಟೇ ಯಾಕೆ ಮ್ಯಾಕ್ಸಿಮಮ್ ಪವರ್ನೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ರತಿ ಬಾರಿ ಮಾರ್ಕ್ ಕ್ರಿಯೇಟ್ ಮಾಡುವಂಥ, ಆ ಡಾಟ್ ಸರ್ಕಲ್ ಹಾಕುವಂತಹ ಸ್ವಾಗಿನ ದಾದಾ, ಲೆಟ್ಸ್ ವೆಲ್ಕಮ್ ಕಿಚ್ಚ ಸುದೀಪ್ ಸರ್ ಆನ್ ಸ್ಟೇಜ್.